ಸರ್, ಇವತ್ತು ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ರಿ. ಕಾನ್ಸ್ಟಿಟ್ಯೂನ್ಸಿ ವಿಚಾರ, ಮಾಗಡಿ ರಸ್ತೆಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್, ಒಂದು ಅಂದ್ರಳ್ಳಿ ಬ್ಯಾಡ್ರಳ್ಳಿನ ಡಿವೈಡ್ ಮಾಡಿ ಅಂದ್ರಳ್ಳಿ ಪೊಲೀಸ್ ಸ್ಟೇಷನ್ ಮಾಡ್ತಕ್ಕಂಥದ್ದಕ್ಕೆ ಟ್ರಾಫಿಕ್ ಜಾಸ್ತಿ ಮಾಗಡಿ ರೋಡ್ ಅಂತೇಳಿ ಎರಡನ್ನ ಅವರ ಗಮನಕ್ಕೆ ತಂದಿದ್ದೇನೆ. ಅಷ್ಟೇ, ಎರಡೇ ವಿಷಯ ಸಬ್ಜೆಕ್ಟ್. ನಿನ್ನೆ ಸದಾನಂದ ಗೌಡರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಸರ್, ಯಾರ್ಯಾರು ರೆಬಲ್ಸ್, ಯಾರ್ಯಾರು ಪಕ್ಷ ವಿರೋಧವಾಗಿ ನಡ್ಕೊಂತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡಲಿ, ನಮ್ದೇನು ತಪ್ಪೆ, ನಮ್ದೇನಿದೆ. ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದೀವ? ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ? ಮತ್ತೆ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ಸರ್. ವಿಜೇಂದ್ರ ಅಧ್ಯಕ್ಷ ಇದ್ದಾರೆ, ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಒಳ್ಳೆ ಕಮಿಟಿ ಮಾಡಿದ್ದಾರೆ, ಇದ್ದಾರಲ್ಲ, ಯಾಕಿಲ್ಲ ಅಂತಿಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀರಿ? ಅಧ್ಯಕ್ಷರಾದ್ಮೇಲೂ ಕೂಡ ಯತ್ನಾಳ್ ಅವ್ರ ಬಾಯಿಗೆ ಬ್ರೇಕ್ ಹಾಕಕ್ ಆಗ್ಲಿಲ್ಲ, ಪದೇ ಪದೇ ಮತ್ತೆ ಮಾಡ್ತಾರೆ. ಇದು ರಾಷ್ಟ್ರೀಯ ಪಕ್ಷ, ಡೇ ಬೈ ಡೇ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಶಿಸ್ತುಬದ್ಧವಾದಂಥ ಪಕ್ಷ ಅಂತ ಹೇಳ್ತಾರೆ. ಹೌದು, ಶಿಸ್ತುಬದ್ಧನೆ, ಈಗಲೂ ಶಿಸ್ತುಬದ್ಧನೆ. ಯತ್ನಾಳ್ ಅವರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಾಡ್ತಾರೆ. ಆರಾಮಿದ್ದೀರಾ ಸರ್? ತಾವು ಪಕ್ಷದಲ್ಲಿ ಆರಾಮಿದ್ದೀರಾ? ನಿಮ್ಗೆ ಹೆಂಗ ಅನಿಸ್ತದೆ? ಆರಾಮಾಗಿ ಪಕ್ಷದಲ್ಲಿ 40,000 ಕೋಟಿ ಹಗರಣ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ಅಂತ ಯತ್ನಾಳ್ ಅವರು ಆರೋಪ ಮಾಡಿದ್ರು. ನೋಡಿಲ್ಲ, ನಾ ಇರ್ಲಿಲ್ಲ. ಯಾಕೆಂದ್ರೆ ನೀವು ಕೂಡ ಅವತ್ತಿನ ಸರ್ಕಾರದ ನಾನು ಇರ್ಲಿಲ್ಲ ಊರಲ್ಲಿ. ಥ್ಯಾಂಕ್ ಯು. ಹೇಳಿ ಸರ್. ಏನಿಲ್ಲ, ಇಲ್ಲಿ ಆಗಬೇಕಂತ ಕೆಲವೇ ಪೊಲೀಸ್ ಕೆಲಸಗಳ ಬಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಹೋಮ್ ಮಿನಿಸ್ಟ್ರು ಸಕಾರಾತ್ಮಕವಾಗಿ ಆ ಕೆಲಸ ಮಾಡಿಕೊಟ್ಟಂತ ಮಾತು ಹೇಳಿದ್ದಾರೆ, ಅದಕ್ಕಾಗಿ ಬಂದಿದ್ದೀವಿ.